ಕರ್ತನು ರಕ್ಷಕನು ಆಗಿರುವಂತ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ. ನಿಶ್ಚಯವಾಗಲೂ ದೇವರು ನಿಮ್ಮನ್ನು ಹಿತಕರವಾಗಿಯೂ ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾರ್ಯದಲ್ಲೂ ಆತನು ನಿಮ್ಮ ಪಕ್ಷವಾಗಿ ಅದನ್ನೇ ಬಯಸುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ತಂದೆಯಾದ ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯ ಧ್ಯಾನಕ್ಕಾಗಿ ದೇವರೇ ನಿನ್ನ ಕೈಗಳು ಯಾತಕ್ಕಾಗಿ ಇದೆ ಎಂಬುದಾಗಿ ಸ್ವಾಮಿ ನೀನು ನಮಗೆ ಗೋಚರ ಮಾಡುವುದಕ್ಕಾಗಿ ಕೋಟಿ ಸ್ತೋತ್ರವನ್ನ ಮಾಡಿ ಯೇಸುವಿನ ನಾಮದಲ್ಲಿ ಈ ಒಂದು ಪ್ರಕಟಣೆ ಕೊಡುವುದಕ್ಕಾಗಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮನ್ನ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ದಿನದ ವಾಕ್ಯಕ್ಕಾಗಿ ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಪ್ರತಿ ಒಂದೊಂದು ದೇವರ ಮಕ್ಕಳನ್ನ, ಪ್ರತಿ ಒಂದೊಂದು ಆತನ ನಂಬಿದಂತ ವಿಶ್ವಾಸಿಗಳನ್ನ, ದೈವ ಜನರನ್ನ ಕರ್ತನು ಹೇಗೆ ಮುನ್ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರತಿ ಒಂದೊಂದು ವರ್ತಿಯು ದೇವರು ತನ್ನ ಸೇವಕರಿಗೆ ವಾಗ್ದಾನಗಳನ್ನ ಮಾಡ್ತಾರೆ. ಅದು ಮಾತ್ರವಲ್ಲ, ಆತನ ನಂಬಿದಂತ ಪ್ರತಿ ಒಂದೊಂದು ಆತನ ಮಕ್ಕಳಿಗೆ ವಾಗ್ದಾನಗಳನ್ನ ಮಾಡಿ ಇದೇ ರೀತಿಯಾಗಿ ನಾನು ನಿನ್ನ ಜೀವಿತದಲ್ಲಿ ನಡೆಸುತ್ತೇನೆ ಎಂಬುದಾಗಿ ನಿರ್ದಿಷ್ಟವಾಗಿ ಕೆಲವು ಸೂಚನೆಗಳನ್ನ ಕೊಡುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರು ಏನೋ ದಾನವಾಗಿ ಆತನು ತನ್ನ ಮಕ್ಕಳ ತನ್ನ ಸೇವಕರ ಜೊತೆ ಆತನ ಸಂಭಾವನೆ ಮಾಡುವುದಿಲ್ಲ. ಆತನು ಮಾಡುವಂತ, ಮಾತನಾಡುವಂತ, ಕಾರ್ಯಗಳನ್ನ ಮಾಡುವಂತ ಪ್ರತಿ ಒಂದು ವಿಷಯದಲ್ಲೂ ನಿರ್ದಿಷ್ಟವಾಗಿ ಇಂಥದ್ದನ್ನೇ ನಾನು ಕಾರ್ಯಗಳನ್ನ ಮಾಡುತ್ತೇನೆ ಎಂಬುದಾಗಿ ಹೇಳುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಮೋಶೆಗೆ ನೋಡಿ, ನಾವು ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡಬೇಕೆಂದ್ರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ಮಾತ್ರ ನಾನು ತೆಗೆದುಕೊಳ್ತೀನಿ. ನಿಮ್ಮ ದೇವರಾದ ಯೆಹೋವನು ಭುಜಬಲ ಪರಾಕ್ರಮದಿಂದ ಶಿಷ್ಟ ಹಸ್ತಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅಂದ್ರೆ ಪ್ರತಿ ಒಂದು ಸಮಯದಲ್ಲೂ ಕಾರ್ಯದಲ್ಲೂ ಎದುರಾದಾಗ ಅನೇಕ ವಿಷಯಗಳು, ಅನೇಕ ಸಮಸ್ಯೆಗಳು, ಅನೇಕ ವಿರೋಧಿಗಳು, ಕಾರ್ಯಗಳು ಅವರ ಜೀವಿತದಲ್ಲಿ ಎದುರಾದಾಗ ದೇವರು ಹೇಳ್ತಾರೆ, ನಾನು ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳಿರಿ. ನನ್ನ ಹಸ್ತಗಳು ನಿಮ್ಮನ್ನ ಪಾರೋಹನ ಕೈಗಳಿಂದ ಬಿಡಿಸ್ಬೇಕಂದ್ರೆ ಅಸಾಧ್ಯವಾದ ಕಾರ್ಯ. ಪಾರೋಹನ ಕೈಗಳಲ್ಲಿ ಯಾರಾದರೂ ಹೋಗಿ ಸಿಲುಕಿಕೊಂಡ್ರೆ ಅವರನ್ನು ಬಿಡಿಸುವುದಕ್ಕೆ ಈ ಲೋಕದಲ್ಲಿರುವಂತ ಯಾವ ಜನರಾಗಲಿ ರಾಜ್ಯರಾಗಲಿ ಅವರನ್ನ ಬಿಡಿಸುವುದಕ್ಕೆ ಅಸಾಧ್ಯವಾದದ್ದು ಎಂಬುದಾಗಿ ಆ ಜನರಿದ್ರು. ಆದರೆ ದೇವರು ಹೇಳ್ತಾರೆ, ನಿಮ್ಮನ್ನ ಆ ಪಾರೋಹನ ಕೈಗಳಿಂದ ಬಿಡಿಸಿದ್ದನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಹೌದು ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಎಂತೆಂಥ ಕಾರ್ಯಗಳು, ಎಂತೆಂಥ ವಿಷಯಗಳು ಎದುರಾದರೂ ದೇವರ ಹಸ್ತ, ಆತನ ಸ್ಪರ್ಶದ ಹಸ್ತ, ಆತನ ನಡೆಸುವಿಕೆ ಹಸ್ತ ನಿಮ್ಮನ್ನ ಮುನ್ನಡೆಸುವಂಥದ್ದು ಆಗಿರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ನೋಡ್ತೀನಿ. ಯಾವಾಗಲೂ ನಮಗೆ ಸುಪರಿಚಿತವಾದ ವಾಕ್ಯವಾಗಿರ್ತದೆ. ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅದರಲ್ಲಿ ಕೂಡ ಒಂದು ವಾಕ್ಯ ಹೇಳ್ತದೆ, ಏನಂದ್ರೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಕೊಡುತ್ತೀನಿ. ಹಲ್ಲೆಲೂಯಾ. ಹೇಳ್ತಾರೆ, ನಾನು ನಿನ್ನನ್ನು ಬಲಪಡಿಸುತ್ತೀನಿ, ಹೌದು ನಿನಗೆ ಸಹಾಯ ಕೊಡುತ್ತೀನಿ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿ ಕೊಡುತ್ತೀನಿ ಎಂಬುದಾಗಿ ಕರ್ತನಾದ ಕ್ರಿಸ್ತ ಯೇಸು ಹೇಳುವಾತನಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಯಾವ ವಿಷಯದಲ್ಲಿ, ಯಾವ ಕಾರ್ಯದಲ್ಲಿ ನೀವು ಯಾವುದನ್ನು ನೆಲೆಸಿ ಯಾವ ಕಾರ್ಯಗಳು ನಡಿಬೇಕಂತಿದೆಯೋ ಈ ದಿನದಲ್ಲಿ ದೇವರು ತಾನೇ ನಿಮಗೆ ವಾಗ್ದಾನಗಳನ್ನು ಮಾಡ್ತಾರೆ. ನನ್ನ ಧರ್ಮದ ಬಲಕೈ, ಆತನ ಧರ್ಮದ ಬಲಕೈ ನಮ್ಮನ್ನ ನಡೆಸುವಂಥದ್ದಾಗಿದೆ. ಹಂಗಾಗಿ ಯಾವುದೇ ವಿಷಯಗಳಾಗಲಿ, ಸಮಸ್ಯೆಗಳಾಗಲಿ, ಕಷ್ಟಗಳಾಗಲಿ, ಎಂತೇ ವಿಷಯಗಳು ಇರುವುದಾಗಲಿ, ಈ ದಿನದಲ್ಲಿ ದೇವರು ನಿಮಗೆ ಹೇಳ್ತಾರೆ, ಆತನ ಧರ್ಮದ ಬಲಕೈ
ನಿಶ್ಚಯವಾಗಲು ನಿಮಗೆ ಆಧಾರವಾಗಿ ಕೊಟ್ಟು ಎಲ್ಲಾ ವಿಷಯದಲ್ಲಿ ನೋಡಿ, ಫಾರೋಹನ ಕೈಗಳಲ್ಲಿ ತನ್ನ ಮಕ್ಕಳನ್ನ ದೇವರು ಬಿಡಿಸಿ ನಡೆಸಿಕೊಂಡು ಬಂದಂತ ದೇವರು ಈ ಲೋಕದಲ್ಲಿರುವಂತ ಯಾವುದೇ ಕೈಗಳಿಂದಲೂ ಆತನ ಬಿಡಿಸಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಈ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ಮಕ್ಕಳೆಲ್ಲರನ್ನ ದೇವರೇ ಎಲ್ಲ ಕೆಡುಕನ ಕೈಗಳಿಂದ ಬಿಡಿಸಿ ಆಶೀರ್ವದಿಸಿ, ನಿನ್ನ ಕೈಗಳಿಂದ ಈ ಮಕ್ಕಳಿಗೆ ಸುಖ, ಶಾಂತಿ, ನೆಮ್ಮದಿ, ಬಿಡುಗಡೆ, ಆರೋಗ್ಯ ಯೇಸುವಿನ ನಾಮದಲ್ಲಿ ಉಂಟಾಗಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಕ್ಕಳನ್ನು ನಿನ್ನ ಬಲಗೈ ಹಸ್ತವು ಆಧರಿಸಿ ದಾರಿ ನಡೆಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ ಪ್ರಿಯರಾದವರೇ, ನಿಶ್ಚಯವಾಗಲೂ ಕರ್ತನ ಅದೇ ರೀತಿಯಾಗಿ ನಡೆಸ್ತಾನೆ. ಆಮೇನ್. ಶಲೋಮ್.